ನ್ಯೂಸ್ ಅವರಿಗೆ ಮತ್ತು ಜಯರಾಮ್ನವರು ಈಗ ಆತನ ಅರೆಸ್ಟ್ ಮಾಡಿದ್ದಾರೆ, ಆತನ ವಿಚಾರಣೆ ಮಾಡ್ತಾ ಇದ್ದಾರೆ, ಅವ್ನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ಈಗ ಮುಂದೆ ಆತನ ಭಾಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕಾಗತ್ತೆ. ಯಾಕಂದ್ರೆ ಒಂದು ಚಾಲೆಂಜ್ ಆಗಿದ್ದಾರೆ, ಪಾಠ ಆಗಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ಯಾರು ಸ್ಪೆಷಲ್ ಕ್ರಿಮಿನಲ್ ಕೇಸಲ್ಲಿ ಇದ್ದಾರಲ್ಲ, ಆ ಸ್ಪೆಷಲ್ ಬರಾಕಲ್ಲಿ, ಈಗ ಅವ್ರನ್ನೂ ಕೂಡ ನಿಗಾ ವಹಿಸ್ಬೇಕಾಗತ್ತೆ. ಈಗ ಎಲ್ಲ ಕೈದಿಗಳು ಸೆನ್ಸಿಟಿವ್ ಆಗ್ಯಾದ್ರು. ಈಗ ಈ ಥರದ ಪ್ಲ್ಯಾನ್ ಮಾಡೋರು ಸುಮಾರು ಇನ್ನೂ ಬೇಕಾದಷ್ಟು ಜನ ಇದ್ದಾರೆ. ಇದೊಂದು ಸಂತೆ. 5,000 ಜನ ನೀವು ಒಂದು ಕಡೆ ಹಾಕಿ 300 ಜನ ಕೊಟ್ಬಿಟ್ಟು 3 ಶಿಫ್ಟಲ್ಲಿ 100 ಜನ ಅಫಿಷಿಯಲ್ ಯೂಸ್ಗೂ ಆಗ್ತಾರೆ. 100 ಜನ 200 ಜನ ಮಾತ್ರ 200 ಜನ 3 ಶಿಫ್ಟು ಅಂದರೆ ಒಬ್ಬ ಮನುಷ್ಯ ಸುಮಾರು 300 ಜನ ನೋಡಬೇಕಾಗುತ್ತೆ. 300ರಿಂದ 400 ಜನ. ಅವನ ಮೂವ್ಮೆಂಟು, ಅವನಿದು ಎಲ್ಲ ಅವ್ರನ್ನ ಯಾವಾಗಲೂ ಬೀಗದಲ್ಲೂ ಇಡಂಗಿಲ್ಲ. ಬೀಗ ಬಿಚ್ತಾ ಇರಬೇಕು, ಆಗ್ತಾ ಇರಬೇಕು. ಬರೀ ಬೀಗ ಬಿಚ್ಚಿ ತಲೆ ಎಣಿಸಿ ಒಳಗಡೆ ಹಾಕೋಷ್ಟರಲ್ಲೇ ಅವನ ಬಿದ್ದೋಗಿರ್ತಾನೆ. ಈ ರೀತಿ ಪರಿಸ್ಥಿತಿ ಇರೋದರಿಂದ ಇದು ಒಂದಲ್ಲ ಒಂದು ರೀತಿ ಇದೇನು ನಡೀತಾ ಇದೆ, ನಮ್ಮ ಕರ್ನಾಟಕದ ಒಂದು ಅಟ್ಮಾಸ್ಫಿಯರಲ್ಲಿ ನಾವು ನಡೆಸ್ತಾ ಇದ್ದೀವಿ ಅಷ್ಟೇ. ಹಿಂದೆ ಇದೇ ರೀತಿ ತಿಹಾರ್ ಜೈಲಲ್ಲೂ 6,000 ಜನ 7,000 ಜನ ಹಾಕಿದಾಗ ಜೈಲ್ ಸಿಂಗ್ ವಾಸ್ ಹೋಮ್ ಮಿನಿಸ್ಟರ್. ಜೈಲ್ಗೆ ಹೋದರೆ ಅವನು ಯಾರೊಬ್ಬ ವಿಸ್ಕಿ ಬಾಟ್ಲ್ ಕೊಡ್ತಾನೆ. ಇದು ಹೆಂಗೆ ಅಂತ ಕೇಳಿದಾಗ ಜೈಲ್ ಸಿಂಗಿಗೆ ಆಶ್ಚರ್ಯ ಆಗುತ್ತೆ. ಆ ಥರ ಆಶ್ಚರ್ಯಗಳು ಆಗೋದಕ್ಕಿಂತ ಮುಂಚೆ ಜೈಲನ್ನು ಸೂಕ್ತವಾಗಿ ಒಂದು 500 ಜನಕ್ಕೆ 600 ಜನಕ್ಕೆ ನಾವು ಕಟ್ ಮಾಡಿ ಅದಕ್ಕೆ ಸಪ್ರೇಟ್ ಎಂಟಿಟಿ. ಈಗ ಇದರಲ್ಲಿ ಎಲ್ಲರೂ ತಗೊಂಡು ಈಗ ಪೊಲೀಸ್ನವ್ರು ಎಲ್ಲ ಕಡೆ ಹಾಕ್ತಾರೆ. ಬೆಳಗ್ಗೆ ಇದ್ದರೆ ಪೇಪರಲ್ಲಿ ನೋಡ್ತಾ ಇರ್ತೀವಿ, ಇವನು ರೌಡಿ ಸಿಕ್ಕದ, ಮಹಾ ಡೇಂಜರಸ್ ಫೆಲೋ ಹಸ್ ಬಿನ್ ಅರೆಸ್ಟೆಡ್, ಟೆರರಿಸ್ಟ್ ಅರೆಸ್ಟೆಡ್, ಪೊಲಿಟಿಷಿಯನ್ ಅರೆಸ್ಟೆಡ್, ಇದು ಎಲ್ಲ ಏನೇನೋ ಬರ್ತಾ ಇರ್ತವೆ. ಅವ್ರನ್ನೆಲ್ಲ ತಗೊಂಡೋಗಿ ಕೊನೆಗೆ ಒಂದೇ ಕೋಣೆ, ಅವ್ರಿಗೆ ಬೇರೆ ಸಪರೇಟ್ ಸೆಕ್ಯೂರಿಟಿ ಕೊಡಬೇಕು. ಈಗ ಒಂದೇ ಕೋಣೆಗೆ ಹಾಕ್ತೀವಿ. ಅವ್ರು ಎಲ್ಲ ಕೈದಿಗಳನ್ನೂ ನೋಡ್ತಾರೆ. ಈಗ ಸಂಗ್ರಾಮ್ ಸಿಂಗ್ ಹೇಳಿದರು, ಅಲ್ಲಿ ಹೋಗ್ಬಿಟ್ರೆ ನಾವು ಅಲ್ಲೇ ಸಪ್ರೇಟ್ ಇರ್ತೀವಂತ ಏನಿಲ್ಲ, ನಾವು ಎಲ್ಲರನ್ನೂ ಭೇಟಿ ಆಗ್ಬೋದು ಅನ್ನೋ ಒಂದು ಅಟ್ಮಾಸ್ಫಿಯರ್ ಬಂದು 5,000 ಜನ ಒಬ್ಬ ಮಾಡ್ದ ಅಂದರೆ 5,000 ಬ್ರೈನ್ ಅವನ ತಲೆಗೆ. ಆದ್ರಿಂದ ಜೈಲುಗಳನ್ನ ಆದಷ್ಟು ಸ್ಲೈಸ್ ಮಾಡಿ ಬೇಕಾದಷ್ಟು ಜಾಗ ಇದೆ. ಅಶೋಕ್ ಕುಮಾರ್ ಪೊಲೀಸರ ವಿಚಾರದಲ್ಲಿ ಭಾಳ ಅವರು ಕನ್ಸರ್ನ್ ಮೊದಲಿಂದ ಕೂಡ. ಈ ಅವರ ಬೇಡಿಕೆಗಳಿರ್ಬೋದು, ಅವರ ವರ್ಕ್ ಲೋಡ್ ಇರ್ತಕ್ಕಂಥದ್ದು. ಜೈಲಲ್ಲಿ ಸರ್ ಹೇಳ್ತಾ ಇರೋ ಪ್ರಕಾರ 200 ಜನ 4,000 ಜನರನ್ನು ಹೇಗೆ ನೋಡೋಕ್ಕಾಗುತ್ತೆ? ಅದರಲ್ಲಿ ಸ್ಪೆಷಲ್ ಕೇಸ್ಗಳು, ಈ ಥರದ ಕೇಸ್ಗಳು, ಮೆಂಟಲ್ ಕೇಸ್ಗಳು, ಸೈಕೋಗಳು, ಅದು ಕ್ರಿಮಿನಲ್ಗಳು, ಈ ಥರ ನೋಡಬೇಕಾದ್ರೆ ಮಿನಿಮಮ್ ಒಂದು ಶಿಫ್ಟ್ಗೆ 500 ಜನ ಬೇಕು ಅನ್ನುವಂಥ ಒಂದು ಬೇಡಿಕೆ ಇದೆ. ಈ ಸ್ಟಾಫ್ಸು ಖಂಡಿತ ಬೇಕು. ನನ್ನ ಪ್ರಕಾರ ಇನ್ನು ಮುಂದೆ ಇವನಿಗೆ ಈಗ ತಮಿಳ್ನಾಡು ಎಲ್ಲ ಕಡೆನೂ ಕೇಸಸ್ ಇದೆ, ಚಿತ್ರದುರ್ಗ ಅಂತ ಹೇಳಿ ತುಂಬಾ ಕೇಸ್ ಇದೆ. ಈಗ ಅವನ್ನ ಅಲ್ಲಿ ಕೋರ್ಟ್ಗೆ ಕರ್ಕೊಂಡು ಹೋಗೋದೇ ದೊಡ್ಡ ತಲೆನೋವು ಆಗುತ್ತೆ. ಇದನ್ನ ವಿಡಿಯೋ ಕಾನ್ಫರೆನ್ಸೇ ಮಾಡಬೇಕು. ಇದನ್ನ ಒಂದು ಪರ್ಮಿಷನ್ ತಗೊಂಡು ಇವನ್ನ ಇಲ್ಲೇ ಇಡಬೇಕು, ಈ ಜೈಲಲ್ಲೇ ಇಟ್ಬಿಟ್ಟು. ಅಲ್ಲ, ಈಗ ಮೊನ್ನೆ ತುಮಕೂರ್ಗೆ ಹೋಗಿ ಬಂದಿದ್ದಾನಲ್ಲ, ಇನ್ನು ಕಳಿಸಬಾರ್ದು. ಇವನ್ ಕಳಿಸಿದ್ರೆ ಖಂಡಿತ ಪುನಃ ಎಸ್ಕೇಪ್ ಆಗ್ಬಿಡ್ತಾನೆ. ವಿಡಿಯೋ ಕಾನ್ಫರೆನ್ಸೇ ಮಾಡಬೇಕು, ಇವನಿಗೆ ಇಲ್ಲೇ ಕೊಳೆ ಹಾಕಬೇಕು, ಇವನು ಒಳಗಡೆನೆ ಭದ್ರವಾಗಿ. ಹಾಗಾದ್ರೆ ಬರೀ ಇವನಿಗೆ ಜೈಶಂಕರ್ ಮಾತ್ರ ಅಲ್ಲ, ಇನ್ನೂ ಬಹಳಷ್ಟು ಪ್ರಕರಣ ಯಾರ್ಯಾರು ನಟೋರಿಯಸ್ ಈ ತರ ಕ್ಯಾರೆಕ್ಟರ್ಸ್ ಇದ್ದಾರೆ ಇವ್ರು ಅಸೆಸ್ ಮಾಡಿರ್ತಾರೆ ಜೈಲ್ನಲ್ಲಿ. ಈಗ ನಾವು ತರ ಕ್ರಿಮಿನಲ್ಸ್ ಅಲ್ಲಿ ಒಬ್ಬನೇ ಎಸ್ಕೇಪ್ ಅಂತಾನೆ ಇದ್ದಾನೆ. ಎಂಥದವನು HBT ಇವನು ಸರ್, ಅವನ ಹೆಸರು ಮರ್ತ್ಬಿಟ್ಟೆ ನಾನು. ಅವನಿಗೆ ಆಲಿಯಾಸ್ ಎಸ್ಕೇಪ್ ಅಂತಾನೆ. ಏನು ಎಸ್ಕೇಪ್ ರಾಮಚಂದ್ರ. ಅವನು HBT ನಟೋರಿಯಸ್ ವೆರಿ ಎಸ್ಕೇಪ್. ಅವನು ಸೆಂಟ್ರಲ್ ಜೈಲಲ್ಲೂ ಎಸ್ಕೇಪು, ಪೊಲೀಸ್ ಸ್ಟೇಷನ್ ಎಸ್ಕೇಪ್. ಅವನು ಬಂದಾಗ ನಾವು ಬಹಳ ವಿಶೇಷವಾಗಿ ಅವನಿಗೆ ಬಹಳ ಸ್ವಲ್ಪ ನಿಯತ್ತಿರೋ ಕಾನ್ಸ್ಟೇಬಲ್ಸ್ನ ಹಾಕಿ ಅವನು ವಾಚ್ ಮಾಡಿಸ್ತಾ ಇದ್ದೀವಿ. ಅವ್ನು ತಗೊಂಡೋಗಿ ಕೊನೆಗೆ ಜೈಲಿಗೆ ಬಿಡೋವರೆಗೂ ತಲೆನೋವೇ ನಮಗೆ ಅಂತ ಕ್ಯಾರೆಕ್ಟರ್ ಇವನು. ಸೊ ಸಂಗ್ರಾಮ್ ಸಿಂಗ್ ಅವರ ಈಗ ಅಶೋಕ್ ಕುಮಾರ್ ಒಂದು ಹೇಳಿದ್ರು, ಇಂಥವರಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕನೇ ವಿಚಾರಣೆ ಆಗಲಿ, ಹೀರಿಂಗ್ಗಳಾಗಬೇಕು. ಈಗ ಪ್ರತಿ ಸಲ ಈಗ ಒಂದು ಕಡೆ ಅವನು ದಾವಣಗೆರೆಯಲ್ಲಿ ಕೇಸ್ ಇದೆ, ಹಿರಿಯೂರಿನಲ್ಲಿದೆ, ಬಿಜಾಪುರಲ್ಲಿದೆ, ಮತ್ತು ತಮಿಳುನಾಡಲ್ಲಿ ಕೇಸ್ಗಳಿದೆ. ಪ್ರತಿಯೊಂದು ಕಡೆ ಹೋಗ್ತಾ ಇದ್ರೆ ಅವನು ಅಲ್ಲೇನೋ ಹೆಚ್ಚಿಗೆ ಮಾಡಿ ಮತ್ತೆ ಎಸ್ಕೇಪ್ ಆಗ್ಬೋದು. ಇಲ್ಲ ಸರ್, ಇದೇನಾಗಿದೆ, ಇಲ್ಲಿಂದ ಕೇಸಸ್ ಇರಬೇಕು. ಅವನು ತಂದಿದೆ ಒಂದು ಅಂಡಾ ಸೆಲ್, ಒಂದು ಸೆಪರೇಟ್ ಸೆಲ್ ಹಾಕ್ಬೋದು ಸರ್. ಅಲ್ಲಿ ನಮ್ಮ ಜೈಲಲ್ಲಿ ಬ್ಯಾಂಗ್ಳೂರ್ ಸೆಂಟ್ರಲ್ ಪ್ರಿಸನ್ ಅಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ. ಇಂಥದ್ದು ನಟೋರಿಯಸ್ ಇವ್ರಿಗೆ ಹಾಕ್ಬಿಡ್ತಾರೆ. ಕಾಲಿಗೆ ಬೇಡಿ ಹಾಕ್ಬೇಕು, ಕಾಲಿಗೆ ಬೇಡಿ, ಕೈಗೆ ಬೇಡಿ ಹಾಕ್ಬಿಟ್ಟಿದೆ. ಕಾಲಿಗೆ ಬೇಡಿ ಹಾಕೊಂಡು ಹಾರಿಲ್ವ ಇವನು ಅವತ್ತು? ಸರ್ ಕಾಲಿಗೆ ಬೇಡಿ ಹಾಕಿರ್ಲಿಲ್ಲ, ಈಗ ಬೇಡಿ ಹಾಕಿರ್ಲಿಲ್ಲ. ಇವನು ಈಸ್ ಅ ಕನ್ವಿಕ್ಟೆಡ್ ಪರ್ಸನ್ ಅಂಡ್ ಈಸ್ ಅನ್ಟ್ರೈಲ್ ಪ್ರಿಸನರ್ ಆಲ್ಸೋ. ಎರಡೂ ಇದೆ. ಇವನಿಗೆ ಯಾವಾಗ ಜೈಲ್ ಅಥಾರಿಟೀಸ್ ಹ್ಯಾವ್ ವೆರಿ ವೆಲ್ ನೋನ್ ಏನೋ ಇವನು ಎಸ್ಕೇಪ್ ಆಗ್ತಾನೆ ಅಂತ, ಇವನಿಗೆ ಹಾಕ್ಬಿಡ್ಬೇಕಾಯ್ತು ಕಾಲಿಗೆ ಬೇಡಿ. ಜೈಲಲ್ಲಿ ಬೇಡಿ ಹಾಕಂಗಿಲ್ಲ. ಈಗ ಬೇಡಿ ಮತ್ತು ಅಡ್ಡ ಬೇಡಿ, ಕಾಲಿಗೆ ದಂಡ ಬೇಡಿ ಇವೆಲ್ಲ ಹಾಕಂಗಿಲ್ಲ. ಇದೆಲ್ಲ ಸುಮಾರು ಆಗಲೇ 20 ವರ್ಷ ಆಗ್ತಾ ಬಂತು ಇವೆಲ್ಲ ಬಿಟ್ಟು. ಹೊಡಿಯೋಂಗಿಲ್ಲ, ಬೇಡಿ ಹಾಕಂಗಿಲ್ಲ, ಊಟ ನಿಲ್ಸೋಂಗಿಲ್ಲ, ಅವನ ಸೆಲ್ಲಲ್ಲಿ 24 ಗಂಟೆ ಕೂಡಂಗಿಲ್ಲ. ಅವ್ನು ಎವ್ರಿ 3 hours ಅವ್ನು ಆಚೆ ಬಿಡ್ಬೇಕು, ಒಳಗಡೆ ಹಾಕ್ಬೇಕು. ಎಲ್ಲ ರೈಟ್ಸ್ ಇದೆ ಅವರಿಗೆ, ಎಲ್ಲ ರೈಟ್ಸ್ ಇದೆ. ಇದು ಹ್ಯೂಮನ್ ರೈಟ್ಸ್. ಸ್ಕೆಚ್ ಮಾಡಿ ನಮ್ಮ ಒಬ್ಬರು SP ಗೆ ಮರ್ಡರ್ ಮಾಡ್ಬಿಟ್ರು. ಅದೊಂದು ಒಳ್ಳೆ ಕೆಲಸ ಮಾಡಿದ್ರು. ಫೋನು ಕೊಟ್ಟಿದ್ರು, ಅಫಿಷಿಯಲ್ ಫೋನೇ ಇತ್ತು. ಸದ್ಯ ಅದನ್ನೊಂದು ನಿಲ್ಸಿದ್ದಾರೆ. ಸದ್ಯ ಅದೊಂದು ಬರಾಕ್ ಯಾರೋ ನೀವು ಬಸಕ್ ಅಂತ ಒಬ್ಬಿದ್ದ. ಅದೇನು MP ಪ್ರಕಾಶ್ ಅವರು ಫೋನ್ ಮಾಡಿ ಜಡ್ಜ್ ಅಂತ ನಾನು ಜಡ್ಜ್ ಮಾತಾಡೋದು. ನಾನೇನ್ ಹೇಳೋದಂದ್ರೆ ಜೈಲ್ ಅಥಾರಿಟೀಸ್ ದೇ ಕ್ಯಾನ್ ಡೂ
ಅದು ಅವ್ರಿಗೇನು ಇದೇ ಇಲ್ಲ. ಯಾಕಂದ್ರೆ ಯಾರು ಹ್ಯೂಮನ್ ರೈಟ್ಸ್ ಅವ್ರು ಬರೋದಿಲ್ಲ, ಯಾರು ಜಡ್ಜ್ಗಳು ಬರೋದಿಲ್ಲ, ಯಾರು ಮತ್ತೆ ಪೊಲೀಸ್ ಅಫಿಷಿಯಲ್ಸ್ ಬಂದಿದೆ ಆ ಸೆಲ್ ನೋಡೋಕ್ಕಾಗಲ್ಲ ಅಲ್ಲಿ. ಯಾಕಂದ್ರೆ ಜೈಲ್ ಅಥಾರಿಟಿ, ಜೈಲ್ ಸೂಪರ್ಡೆಂಟು ಮತ್ತೆ ಜೈಲ್ DIG ಇರ್ತಾರಲ್ಲ, ಅವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ದೇ ಕ್ಯಾನ್ ಟ್ರೀಟ್ ದಮ್. ಯಾಕಂದ್ರೆ ಅವ್ರಿಗೆ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ಏನೋ ಗೊತ್ತಾಗುತ್ತೆ. ಒಂದ್ಸಲಿ ಜೈಲಲ್ಲಿ ಗಲಾಟೆ ಆಗೋಗ್ಬಿಡ್ತಾರೆ, ಇವ್ರು ಸುಮಾರು ಬಂದ್ಬಿಡ್ತಾರೆ, ಒಂದು 60-70 ಜನ ಬಂದು ಎಲ್ಲರಿಗೂ ಶುರು ಮಾಡ್ತಾರೆ, ರಪ 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 ಅಂತ ಹೊಡ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಅಲ್ಲಿ ಜೈಲಲ್ಲಿ ರಾತ್ರಿ ಹೊತ್ತು ಬಹಳ ಜೋರಾಗಿರುತ್ತೆ ಅಂತ. ಅಲ್ಲಿ ಅಷ್ಟೆಲ್ಲ ಮಾಡುವಾಗ ಇವನಿಗೆ ಒಂದು ಇದು ಕಾಲ್ಗಳಿಗೆ ಹ್ಯಾಂಡ್ ಕಫ್ ಹಾಕ್ಬೋದು, ಅದ್ರ ಬಗ್ಗೆ ಏನೂ ಇಲ್ಲ. ಒಂದು ಅಶೋಕ್ ಕುಮಾರ್, ಇದೀಗ ಈ ಪ್ರಕರಣ ಈಗ ಬೆಳೆಸಿದ್ದಾರೆ, ಅವನ್ನ ತಂದಿದ್ದಾರೆ, ಎಲ್ಲೊಂದ್ ಕಡೆ ಪೊಲೀಸರ ಒಂದು ಮಾರಲ್ ಎಲ್ಲ ಒಂದ್ ಕಡೆ ವೀಕ್ ಅಂತ ಅನ್ಸುತ್ತೆ. ಇದು ನೋಡ್ತಾ ಇದ್ರೆ ನಮ್ಮವರು ನಾವು ಬಿಟ್ಟು ಕೊಟ್ಟಿವಿ ಅನ್ನೋ ತರ ಒಂದು ಮೆಸೇಜ್ ಹೋಗುತ್ತೆ. ಯಾರೋ 4 ಜನ ಮಾಡಿರ್ತಾರೆ, ಅದು 2 ಗುಂಪುಗಳಿದಾವೆ ಅಂತ ಹೇಳ್ತಾರೆ ಜೈಲಲ್ಲಿ, ಬಣ ರಾಜಕಾರಣ ಇದೆ, ಒಬ್ರು ಕಂಡ್ರೆ ಒಬ್ರಿಗೆ ಆಗೋದಿಲ್ಲ, ಅದರ ಮಿಸ್ಯೂಸ್ ಅನ್ನು ಇವ್ರು ಮಾಡ್ಕೊಂಡಿದ್ದಾನೆ, ಕಾನ್ಫಿಡೆನ್ಸ್ ತೊಗೊಂಡಿದ್ರೆ ಎಲ್ಲೊಂದ್ ಕಡೆ ಪೊಲೀಸ್ನ ಮೊರಲನ್ನ ಇಂಥ ಒಂದು ಪ್ರಕರಣಗಳು ಕಮ್ಮಿ ಮಾಡುತ್ತೆ. ಇಲ್ಲ, ಇದು ಪೊಲೀಸ್ ಮೊರಲ್ ಬರಲ್ಲ. ಈಗ ನಿಮಗೆ ಎಲ್ರಿಗೂ ಏನೋ ಪೊಲೀಸ್ ಕಸ್ಟಡಿಯಿಂದ ಈಸ್ ನಾಟ್ ಫ್ರಮ್ ದಿ ಪೊಲೀಸ್ ಕಸ್ಟಡಿ, ಇದು ಜುಡಿಷಿಯಲ್ ಕಸ್ಟಡಿ. ಜುಡಿಷಿಯಲ್ ಅಂದ್ರೆ ಪ್ರಿಸನ್ಸ್ ಸ್ಟಾಫ್ದು ಮಿಸ್ಟೇಕ್ ಇಂದ ಆಗಿದೆ ಹೊರತು ಪೊಲೀಸ್ದಲ್ಲ. ಪೊಲೀಸ್ ಹಿಡಿತಾರೆ, ಪೊಲೀಸ್ ತಂದು ಹಾಕ್ತಾರೆ ಒಳಗಡೆ, ಇಟ್ ಈಸ್ ದೇರ್ ಡ್ಯೂಟಿ. ಜಡ್ಜ್ ಏನೋ ಪ್ರಿಸನ್ಸ್ ಡ್ಯೂಟಿ. ಪ್ರಿಸನ್ ಅವರು ಸ್ವಲ್ಪ ಅಲರ್ಟ್ ಆಗಬೇಕು, ನಿಷ್ಠೆ ಬರಬೇಕು. ನಾವು ಎಷ್ಟು ಕಷ್ಟಪಟ್ಟು ಈ ಕೇಸ್ಗಳಲ್ಲಿ ಹಿಡಿತೀವಿ. ಈಗಲೇ ಪೊಲೀಸರು ರಾತ್ರಿ ಹಗಲು ಈ ಸೀನಿಯರ್ ಆಫೀಸರ್ಸ್ಗಳು ಕಷ್ಟಪಟ್ಟು ನಿದ್ದೆ ಇಲ್ಲದೆ ಕಷ್ಟಪಟ್ಟು ಹಿಡಿದ್ರೆ, ಇವರು ಇಷ್ಟು ಈಸಿಯಾಗಿ ಅವನಿಗೆ ಕೀ ಮಾಡಿಕೊಟ್ಟು ನೀನು ಓಡಾಯ ಅಂತ ಹೇಳಿದ್ರೆ ಈ ಸಮಾಜ ಉಳಿಯುತ್ತಾ, ದೇಶ ಉಳಿಯುತ್ತಾ? ಅವ್ರು ಹೇಳ್ತಾರೆ ಪ್ರಿಸನರ್ಸ್ ಬರ್ತಕ್ಕಂಥ ಅದೇ ಪ್ರಿಸನರ್ಸ್ ಬರಲಿ, ಪ್ರಿಸನರೇ ಅಡುಗೆ ಮಾಡಬೇಕು. ಅವ್ನು ಸ್ವಲ್ಪ ಲಿಬರ್ಟಿ ಕೊಟ್ರೇನೆ ಅವ್ನು ಅಡುಗೆ ಮಾಡೋದು. ಪ್ರಿಸ್ನರೇ ಅವನ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಪ್ರತಿಯೊಂದು ವ್ಯವಸ್ಥೆನೂ ಅವನೇ ಒಳಗಡೆ ತಂದು ಹಾಕಿದ ಮೇಲೆ ಅವನೇ ಮಾಡಬೇಕು. ಅವನ ಕೆಲಸ ಅವ್ನು ಮಾಡ್ಕೋಬೇಕು. ಅವ್ನಿಗೆ ಒಂದು ಸ್ವಲ್ಪ ಲಿಬರ್ಟಿ ಕೊಟ್ಟರೆ ಅವ್ನು ಮಾಡ್ತಾನೆ. ಹೋಗಿ ಸಮಯ ನಾವು ಮಾಡಲ್ಲ, ಗಲೀಜು ಮಾಡ್ಕೊಂಡು ಕೂತಿರ್ತಾನೆ. ಅದು ಸಾಧ್ಯತೆ ಇಲ್ಲ. ಎಲ್ಲ ವರ್ಕು ಪ್ರಿಸ್ನರ್ಗೆ ನಾವು ಸೇವೆ ಮಾಡ್ತಾ ಇದ್ದೀವಿ. ಇಲ್ಲದೆ ಇದ್ರೆ ಒಬ್ಬ ಪ್ರಿಸ್ನರ್ಗೆ 2 ಬೇಕಾಗುತ್ತೆ. ಸೊ ಈಗ ನಂಬಿಕೆ ಅಪನಂಬಿಕೆ ಪ್ರಶ್ನೆ ಕಾಡುತ್ತೆ. ಈಗ ಈತ ಒಬ್ಬನೇ ಹೋಗಿಕ್ ಸಾಧ್ಯ ಇಲ್ಲ, ಈತ ಒಂದೇ ಕೈಯಿಂದ ಚಪ್ಪಾಳೆ ತಟ್ಟಿಲ್ಲ, ಅವನಿಗೆ ಅನೇಕ ಕೈಗಳು ಸಾಥ್ ಕೊಟ್ಟಿದ್ದಾರೆ, ಕೈದಿಗಳು ಕೊಟ್ಟಿದ್ದಾರೆ, ಅಧಿಕಾರಿಗಳು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಒಳಗೆ ಬರ್ತಾ ಇದ್ದ ಹಾಗೇನೆ ನಂಬಿಕೆ ಪ್ರಶ್ನೆ ಕಾಡುತ್ತೆ ಇಲ್ಲಿ. ಅಲ್ಲ, ನಂಬಿಕೆ ಅನ್ನೋದು ಇವನಿಗೆ ಭದ್ರವಾಗಿ ಇರ್ತಾನ ಅನ್ನೋ ನಂಬಿಕೆ ಮೇಲೇ ಜೈಲುಗಳು ಇರ್ತಕ್ಕಂಥದ್ದು ಸಹ. ಆ ರೀತಿ ನೋಡಿದರೆ 4,000 ಜನ ಇವರು ಓಡಿಸ್ಬಿಡ್ಬೋದು. 4,000 ಜನ ಕನಿಷ್ಠ ಅಟ್ಲೀಸ್ಟ್ ತಿಂಗಳ 100 ಜನ ಓಡಿಸ್ಬೋದು, ಕಮ್ಮಿ ಮಾಡ್ಕೋಬೋದು ಹೊರೆ. ಅವ್ರೇನೋ ಎಲ್ಲ ಅಷ್ಟೊಂದು ಅಪನಂಬಿಕೆ ಜನ ಅಲ್ಲಿ ಇದ್ರು ಅಂದರೆ ಇದೊಂದು ಅಚಾತುರ್ಯ ಆಗಿದೆ. ರೇರ್ ಆಫ್ ದಿ ರೇರ್ ಕೇಸ್ ಎಲ್ಲ ಕಡೆ ಆಗಿಲ್ಲ. ಆದ್ರಿಂದ ಇಲ್ದೇ ಇದುವರೆಗೂ ಅಲ್ಲಿ ನೀವು ಫಸ್ಟ್ ಇನ್ನೂ ಈಗಲಾದರೂ ವಾಸಿ. ಮೊದಲು ಫಸ್ಟ್ ಜೈಲ್ ನಾವು ಶಿಫ್ಟ್ ಮಾಡಿದಾಗ ಅಲ್ಲಿ ಜನ ನೋಡ್ಲಿಕ್ಕೂ ಜನ ಇರಲಿಲ್ಲ. ಸುತ್ತಮುತ್ತ ಒಂದು ಮನೆ ಕೂಡ ಇರಲಿಲ್ಲ. ಭಯಾನಕ. ನಾನು ಜೈಲ್ ಉದ್ಘಾಟನೆ ಟೈಮಲ್ಲಿ ರಿಪೋರ್ಟಿಂಗ್ ಬಂದಿದ್ದೆ, ಸುತ್ತಮುತ್ತ ಭಯಾನಕ. ಅದು ಭಯಂಕರನೇ ಇತ್ತು. ರಾತ್ರಿ ಹೊತ್ತು ಬಂದು ಗೂಬೆಗಳು ಕುಟ್ಕೊಳ್ತಾ ಇದ್ವು ಸರ್. ನಾವೆಲ್ಲ ಹೊಟ್ಟೋಗ್ಬಿಡ್ತೀವಿ ಅನ್ನೋದು ನಮಗೆ ಭಯ ಆಯ್ತು ಸರ್. ಅಲ್ಲಿ ಒಂದ್ ಕಾಲದಲ್ಲಿ ಎಲ್ಲ ಗೂಬೆಗಳು ರಾತ್ರಿ ಹೊತ್ತು ಬಂದು ಕೂತ್ಕೊಳ್ಳೋದು. ಯಾರೋ ಒಬ್ಬ ತನ್ನ ಒಂದು ಅಚಾತುರ್ಯ ಅಥವಾ ದುರ್ಬುದ್ಧಿಯಿಂದ ಇದು ಆಗಿರ್ತಕ್ಕಂಥದ್ದು. ಜೊತೆಗೆ ಇವನು ದುಷ್ಟನಿಗೆ ಇವನು ದುರ್ಬುದ್ಧಿ. ನಾನು ಕೊನೆಯದಾಗಿ ಅಶೋಕ್ ಕುಮಾರ್ ಮತ್ತು ಸಂಗಮ ಚುಕ್ಲಿಕ್ಕಾಗಿ ಒಂದ್ ವೇಳೆ ಈತ ಮತ್ತೆ ಹೋಗಿ ಈ ರೀತಿ ಪ್ರಕರಣದ ಭಾಗಿಯಾಗಿದ್ರೆ ಇನ್ನೂ ದೊಡ್ಡ ಕೆಟ್ಟ ಹೆಸರು ಬರ್ತಿತ್ತು. ಯಾಕಂತಂದ್ರೆ ಅದೊಂದು ರೀತಿ ರೋಗ. ಅದು 17-18 ಕೇಸಲ್ಲಿ ಭಾಗಿಯಾಗಿದ್ದಾನೆ ರೇಪ್ ಅಲ್ಲಿ ಅಂತಂದ್ರೆ, ಮತ್ತೆ ಒಂದು 2-3 ಪ್ರಕರಣದಲ್ಲಿ ಆತರ ಭಾಗಿಯಾಗಿದ್ರೆ ಇದು ಇನ್ನು ಆ ಆತಂಕ ಇತ್ತು. ಬಹಳಷ್ಟು ಜಿಲ್ಲೆಗಳ ಹೆಣ್ಮಕ್ಳು ಭಯ ಬಿದ್ದಿದ್ರು. ಅದೃಷ್ಟವಾದಾಗಿ ಇದು ಅವನು ಬಿದ್ದು ಸ್ವಲ್ಪ ಏಟಾಗಿರೋದ್ರಿಂದ ಅವನಿಗೆ ಆಗಿಲ್ಲ. ಇಲ್ಲಿಂದ್ರೆ ಇಷ್ಟೊಂದು 4 ದಿವಸಕ್ಕೆ ಒಂದು ರೇಪ್ ಅಂಡ್ ಮರ್ಡರ್ ಆಗೋಗ್ಬಿಟ್ಟು ಅದು ಎಲ್ಲೊಂದ್ ಕಡೆ ಒಂದ್ ರೀತಿ ಒಳ್ಳೇದಾಯ್ತು. ಒಂದು ಕಾಲು ಕೈ ಮುರಿದಿರ್ಬೇಕು ಅನ್ಸುತ್ತೆ. ಮತ್ತೆ ಏನಾಗಿದೆ ಸರ್, ಈ ಎಸ್ಕೇಪ್ ಫ್ರಮ್ ದ ಕಸ್ಟಡಿ ಆಗುತ್ತಲ್ಲ, 224 IPC ನಲ್ಲಿ ಅರೆಸ್ಟ್ ಆಗ್ತಾನೆ ಅವನು. ಅದು ಹಾರ್ಡ್ಲಿ ಕನ್ವಿಕ್ಷನ್ 2 years ಇರುತ್ತೆ. ಇದನ್ನ ಇನ್ಕ್ರೀಸ್ ಮಾಡಬೇಕು. ಇಟ್ ಶುಡ್ ಬಿ ಮೇಡ್ ಆಸ್ ಅ ವಾರಂಟ್ ಕೇಸ್. ಮೋರ್ ದನ್ 3 years ಸಜೆ ಆಗಿದೆ. ಈಗ ಆಲ್ರೆಡಿ 27 ವರ್ಷ ಇದೆ, ಇನ್ನು 18 ಕೇಸ್ ಬಾಕಿ ಇದೆ. ಇವನು ಎಸ್ಕೇಪ್ ಫ್ರಮ್ ದ ಕಸ್ಟಡಿಗೆ ನಾವು ಆ ಕೇಸ್ಗೆ ಇವರು ಇವನು ಸಜೆ ಆಗಿರಬೇಕು. ಬಟ್ ಇದರಲ್ಲೂ ಸಜೆ ಆಗಬೇಕು. ದಿಸ್ ಇಸ್ ಅಮೆಂಡ್ಮೆಂಟ್ ಆಗಬೇಕು. 224 IPC ಇದೆಯಲ್ಲ, ಸ್ಟೇಟ್ ಅಲ್ಲಿ ಅಮೆಂಡ್ಮೆಂಟ್ ಆಗಿದೆ. ಅಟ್ಲೀಸ್ಟ್ 7 years ಮಾಡಿದ್ರೆ ಅವರು ಹೆದರ್ಕೊಳ್ತಾರೆ. ಮತ್ತೆ ನಾವು 7 ವರ್ಷ ಒಳಗಡೆ ಇರಬೇಕಲ್ಲಪ್ಪ. ಇದು ಹಾರ್ಡ್ಲಿ 2 years. ನಾವು ಕೋರ್ಟಿಂದ ಪ್ರೊಡ್ಯೂಸ್ ಮಾಡಿದ್ರೆ ಬೇಲ್ ಆಗೋಗ್ಬಿಡುತ್ತೆ. ಅಂದ್ರೆ ಎಲ್ಲೊಂದ್ ಕಡೆ ಕಾನೂನಿನಲ್ಲೂ ಕೂಡ ಒಂದು ದೊಡ್ಡ ಪ್ರಮಾಣದ ತಿದ್ದುಪಡಿಗಳಾಗಬೇಕಾಗುತ್ತೆ. ಸೊ ಖಂಡಿತವಾಗಿ ಕೂಡ ಪೊಲೀಸರಿಗೆ ಹೆಚ್ಚಿನ ಇನ್ನೂ ಕೂಡ ಭದ್ರತೆ ಬೇಕು. ಮತ್ತೊಂದು ಕಡೆ ಅವರಿಗೆ ಹೆಚ್ಚಿನ ಆಧುನಿಕವಾದಂತಹ ಅಸ್ತ್ರಗಳು ಬೇಕಾಗುತ್ತೆ, ಟೆಕ್ನಾಲಜಿ ಕೂಡ ಬೇಕಾಗುತ್ತೆ. ಇವನಿಗಿಂತ ದುಷ್ಟರು ಇದ್ದಾರೆ, ದಂಡೋಪಾಳಿದವರು ಒಂದು ಸುಮಾರು 20 ಜನ ಇದ್ದಾರೆ. ಅವ್ರು ಯಾರು ಮಿಸ್ ಕಾಡಲಿಕ್ಕೆ ಆಗಲಿಲ್ಲ. ಆದ್ರೂ ಇವನು ಏನು ಆಗಿದೆ ಅಂದ್ರೆ ಇವೊಂದು ಸ್ವಲ್ಪ ಚಾತುರ್ಯ ಜಾಸ್ತಿ ಇದೆ ಅಂತ ಒಂದು ಇದು ಬರುತ್ತೆ. ಕರ್ನಾಟಕ ಪೊಲೀಸ್ ಬಳೆ ಹಾಕಿಲ್ಲ ಅಂತ ಹೇಳಿದ್ರೆ ಅವತ್ತು. ಹೌದು ಸರ್, ನಾವೇನು ಬಳೆ ಹಾಕೊಳ್ಳಲ್ಲ. ವೆರಿ ಎಫಿಷಿಯಂಟ್ ಪೊಲೀಸ್.
ಸಂಗ್ರಾಮ್ ಸರ್ 10 ಜನ 100 ಜನ್ಮ ತಗೊಂಡ್ರೆ ನಾವು ಪೊಲೀಸ್ನವರು ಕೈಗೆ ಬಳೆ ಹಾಕೊಳ್ಳಲ್ಲ. ಖಂಡಿತ ಸಂಗ್ರಾಮ್ ಸಿಂಗ್ ಅವರೇ, ಅಶೋಕ್ ಕುಮಾರ್ ಮತ್ತೆ ಜಯರಾಮ್ ಅವರು ಇಷ್ಟೊತ್ತು ಚರ್ಚೆಯಲ್ಲಿ ಭಾಗಿಯಾಗಿದ್ರಿ. ಖಂಡಿತವಾಗಿ ಕೂಡ ಒಂದು ಪ್ರಕರಣದಿಂದ ಪೊಲೀಸರ ನೈತಿಕ ಕುಗ್ಗೋಗುತ್ತೆ ಅನ್ನುವಂಥದ್ದು ಯಾವತ್ತೂ ಕೂಡ ಇಟ್ಕೋಬಾರ್ದು. ಯಾಕಂತಂದ್ರೆ ಇಂಥ ಪ್ರಕರಣಗಳಿಂದಾಗಿ ಮತ್ತಷ್ಟು ಚಾಲೆಂಜ್ ಬರುತ್ತೆ. ಆ ರೀತಿಯ ಚಾಲೆಂಜ್ ಅನ್ನ ಬಹುತೇಕ ಈ ಶಂಕರ್ ನೀಡಿದ್ದಾನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಕೂಡ ಹೆಚ್ಚಿನ ಭದ್ರತೆಗೆ ಸಿಬ್ಬಂದಿಗಳು ಕೊಡುವಂಥದ್ದು, ಅತ್ಯಾಧುನಿಕವಾದಂತಹ ತಂತ್ರಜ್ಞಾನ ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಬೇಕನ್ನುವಂಥ ವಾದಗಳು ಕೂಡ ಕೇಳಿಬರ್ತದೆ. ಇದು ಈ ಹೊತ್ತಿನ ನ್ಯೂಸ್ ಅವರ್. ನಾಳೆ ಮತ್ತೊಂದು ವಿಷಯವನ್ನು ಎತ್ಕೊಂಡು ಬರ್ತೇನೆ. ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾರೆ ಸ್ವರ್ಣ ನ್ಯೂಸ್.